ಸರ್, ಬಜೆಟ್ ಮಂಡನೆ ಆಗಿದೆ. ಸೊ ಒಂದಿಷ್ಟು ವ್ಯತಿರಿಕ್ತವಾದಂಥ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಬಿಜೆಪಿಯವರು ಅದನ್ನು ನಿರಾಕರಿಸ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಬಜೆಟ್ ಬಗ್ಗೆ? ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇವತ್ತು ಆರ್ಥಿಕ ಸಚಿವರಾಗಿ 9ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಭಾಳ ಅತ್ಯಂತ ಪ್ರಬುದ್ಧವಾದಂಥ ಬಜೆಟ್ಟು, ಅದನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಓವರಾಲ್ ಒಂದು ದೇಶದ ಡೆವಲಪ್ಮೆಂಟ್ ಹೆಂಗಿರ್ತದೆ ಮತ್ತು ಕವರಿಂಗ್ ಆಲ್ ದ ಸೆಕ್ಟರ್ಸ್, ಅದು ಯಾವುದೇ ಒಂದು ಸೀಮಿತ ಅಲ್ಲ, ಎಲ್ಲ ಕವರಿಂಗ್ ಆಲ್ ದ ಸೆಕ್ಟರ್ಸ್, ಒಂದು ಪರಿಪೂರ್ಣ ಬಜೆಟ್ ಯಾವ ರೀತಿ ಇರಬೇಕು ಅನ್ನುವಂಥದ್ದಕ್ಕೆ ಉದಾಹರಣೆ ಇವತ್ತಿನ ಬಜೆಟ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ನಾವೇನು ಮಾಡ್ತೇವೆ, ಈಗ ಒಂದೊಂದು ಇಶ್ಯೂ ತೆಗೆದುಕೊಂಡು ಒಂದೊಂದು ಪ್ರಾಜೆಕ್ಟನ್ನು ತೆಗೆದುಕೊಂಡು ಅನೌನ್ಸ್ ಮಾಡುವಂಥದ್ದು, ಒಂದೊಂದು ರಾಜ್ಯಕ್ಕೆ ಪ್ಲೀಸ್ ಮಾಡುವಂಥದ್ದು, ಇದೆಲ್ಲ ನೋಡ್ತಿರ್ತೇವೆ. ಆದರೆ ಇವತ್ತು ಯಾವುದೇ ರಾಜ್ಯಕ್ಕೆ ಮತ್ತೊಂದಕ್ಕೆ ಯಾವುದೇ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡುವ ಮುಖಾಂತರ ಪ್ಲೀಸ್ ಮಾಡುವಂಥದ್ದಲ್ಲ, ಓವರಾಲ್ ಡೆವಲಪ್ಮೆಂಟು. ನಾಳೆ ಇಡೀ ದೇಶದ ಒಂದು ಆರ್ಥಿಕ ಸ್ಥಿತಿ, ವಿಕಸಿತ ಭಾರತ ಅಂತೇನಿದೆ ನರೇಂದ್ರ ಮೋದಿಯವರ ಕನಸು, ಆ ಕನಸು ನನಸು ಮಾಡಲಿಕ್ಕೆ ಒಂದು ಪರ್ಫೆಕ್ಟ್ ಆದಂಥ ಪ್ರಬುದ್ಧವಾದಂಥ ಬಜೆಟ್ಟು ಇದು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ. ಮತ್ತು ಯಾವುದೇ ಸೆಕ್ಟರ್ ತೆಗೆದುಕೊಂಡ್ರಿ, MSME ಇವತ್ತು ಸಣ್ಣ ಕೈಗಾರಿಕಾ ಏನಿದೆಯಲ್ಲ, ನಮ್ಮ GDPಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ. ಆ MSME ಇದಕ್ಕೆ ಭಾಳ ದೊಡ್ಡ ಪ್ರಮಾಣದ ಒಂದು ರಿಯಾಯಿತಿ ಆಗಲಿ ಸಬ್ಸಿಡಿ ಆಗಲಿ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಮತ್ತು ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಕೋಕೋನಟ್ ಇರ್ಬೋದು ಮತ್ತು ಕ್ಯಾಶ್ಯೂ ನಟ್ಸ್ ಇರ್ಬೋದು, ಈ ರೀತಿ ಜನಸಾಮಾನ್ಯರು ಮತ್ತು ಯಾರೋ ಡೇ ಟು ಡೇ ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಬಳವಳಿಕೆ ಆಗುವಂಥದ್ದು ಬಗ್ಗೆಯೂ ಸಹಿತ ಇವತ್ತು ಹೆಚ್ಚು ಕಾಳಜಿಯನ್ನು ವಹಿಸಿ ನಮ್ಮ ರೈತರ ಕೃಷಿಗೆ ಸಂಬಂಧಪಟ್ಟಂತೆ ಅವರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಮತ್ತು ಹೆಚ್ಚಳ ಮಾಡಲಿಕ್ಕೆ ಏನೇನು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮಗಳನ್ನು ಅವರು ಕೈಗೊಂಡಿದ್ದಾರೆ. ಮತ್ತು ಇಂಡಸ್ಟ್ರಿ ಡೆವಲಪ್ಮೆಂಟ್ ಸಲುವಾಗಿ ಮತ್ತು ವಿದೇಶದ ಬಂಡವಾಳ ಹರಿದು ಬರಲಿಕ್ಕೆ ಏನೊಂದು ಪ್ರಯತ್ನ ಆಗಬೇಕು, ಏನೊಂದು ಕನ್ಸೆಷನ್ ಆಗಬೇಕು, ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಹೆಚ್ಚು ಸ್ಕೋಪ್ ಕೊಡುವಂಥದ್ದು ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಬೆಳೆಸೋ ಮುಖಾಂತರ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅರ್ಬನೈಸ್ ಜಾಸ್ತಿ ಆಗ್ತಾ ಇದೆ, ಅರ್ಬನ್ ಪಾಪ್ಯುಲೇಷನ್. ಆ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು, ರೈಲ್ವೆ ಕನೆಕ್ಷನ್ ಇರ್ಬೋದು, ಏರ್ ಕನೆಕ್ಷನ್ ಇರ್ಬೋದು, ಮತ್ತು ರಸ್ತೆಗಳ ನಿರ್ಮಾಣ ಇರ್ಬೋದು, ಮತ್ತು ರೈಲ್ವೆ ಕೆಲಸಗಳ ನಿರ್ಮಾಣ ಇರ್ಬೋದು, ಇವಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು. ಅದರ ಮುಖಾಂತರ ಜನಸಾಮಾನ್ಯರ ಡೇ ಟು ಡೇ ಅವರ ಡೇ ಟು ಡೇ ಜೀವನಕ್ಕೂ ಒಳ್ಳೆಯ ರೀತಿಯಾದಂಥ ಒಂದು ಕನಸೇನಿದೆ ಅದನ್ನು ನನಸು ಮಾಡುವ ದಿಕ್ಕಿನಲ್ಲಿ ಭಾಳ ದೊಡ್ಡ ಪ್ರಯತ್ನ ಇದೆ. ಮತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ದವರು ಬೆಳಗಿಂದ ಸಾಯಂಕಾಲ ಟೀಕೆ ಮಾಡುವಂಥದ್ದಲ್ಲ. ಇವತ್ತು ಹಲವಾರು ಕಡೆ ನಾವು ಟೀಕೆಗಳನ್ನು ನೋಡ್ತೀವಿ. ಕರ್ನಾಟಕಕ್ಕೆ ಏನೋ ರೈಲ್ವೆ ಪ್ರಾಜೆಕ್ಟ್ ಕೊಟ್ಟರು ಏನೋ ಅನ್ನೋದು, ಈಗಾಗಲೇ ಇದ್ದದ್ದು ಪ್ರಾಜೆಕ್ಟ್ ಇದಾವ್ರಿ. ನ್ಯಾಷನಲ್ ಹೈವೇ ಎಷ್ಟು ನಿತಿನ್ ಗಡ್ಕರಿ ಅವ್ರ ನೇತೃತ್ವದಲ್ಲಿ ಮೋದಿಜಿಯವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಕೋಟಿ ಇವತ್ತು ಹರಿದು ಬಂದಿದೆ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ನು. ಆಮೇಲೆ ಮುಂದೆ ರೈಲ್ವೆ, ಹೊಸ ರೈಲ್ವೆ ಲೈನ್. ಈಗ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರ, ಅಲ್ಲಿ ಸುರೇಶ್ ಅಂಗಡಿ ಅವರು ಇದ್ದಾಗ ಇವತ್ತು ಸುಮಾರು 960 ಕೋಟಿ ಹೆಚ್ಚು ಹಣ ಮಂಜೂರು ಮಾಡಿಸಿ ಇವತ್ತು ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನ್ ಆಗಬೇಕನ್ನುವಂಥ ಪ್ರಯತ್ನ ಆಯಿತು. ಮಂಜೂರಾಗಿದೆ ಹಣ, ಅದನ್ನು ಖರ್ಚು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಾಗಿಲ್ಲ ಅಂದರೆ ರಾಜ್ಯ ಸರ್ಕಾರದ ಅಸಹಕಾರ, ಅವರ ಅಸಹಕಾರದಿಂದ ಇವತ್ತು ಆ ರೈಲ್ವೆ ಪ್ರಾಜೆಕ್ಟಿಗೆ ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡಬೇಕಲ್ಲ. ಲ್ಯಾಂಡ್ ಅಕ್ವಿಷನ್ ಯಾಕಾಗಿಲ್ಲ ಅಂದರೆ ಕೇವಲ ಒಂದು 60 ಎಕರೆ ಮಮ್ಮಿಗಟ್ಟಿ ಹತ್ತಿರ ಬರೀ ಅಕ್ವಿಷನ್ ಮಾಡಿಕೊಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅವರ ಮಂತ್ರಿಮಂಡಲದ ಒಬ್ಬರು ಸದಸ್ಯರೇ ಇವತ್ತು ಅದ್ರ ಅಬ್ಸ್ಟ್ಯಾಕಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನು ಪ್ರಾಜೆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು? ಈಗ ಅದನ್ನು ಎಲ್ಲ ಲ್ಯಾಂಡ್ 1500 ಎಕರೆ ಲ್ಯಾಂಡ್ ನೀವು ಭೂ ಸ್ವಾಧೀನ ಮಾಡಿ ಕೊಡ್ರಿ, ನಾಳೆ ಕೆಲಸ ಚಾಲು ಆಗ್ತದೆ. ಮತ್ತು ಅವರಿಗೆ ಪದೇ ಪದೇ ನಾವು ಹಣ ಮಂಜೂರು ಮಾಡಬೇಕಾಗಿಲ್ಲ. ಆ ಪ್ರಾಜೆಕ್ಟಿಗೆ ಈಗಾಗಲೇ ಮಂಜೂರಾಗಿದೆ, ಅದನ್ನು ಖರ್ಚು ಮಾಡಬೇಕು. ನಾವು ಸಲ ನಿತಿನ್ ಗಡ್ಕರಿ ಅವ್ರ ಕಡೆ ಹೋದಾಗ ಅವ್ರು ಹೇಳ್ತಾ ಇದ್ರು, ನಿಮ್ಮ ರಾಜ್ಯದಲ್ಲಿ ಇನ್ನೂ ನಾವು ಲಕ್ಷಾಂತರ ಕೋಟಿ ಹಣ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ, ಹೊಸ ರಸ್ತೆ ಮಾಡ್ಲಿಕ್ಕೆ ತಯಾರಿದ್ದೇವೆ. ಆದರೆ ಈಗೇನು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದೇವಲ್ಲ ಅದಕ್ಕೆ ಭೂ ಸ್ವಾಧೀನ ಮಾಡಿ ಕೊಡ್ರಿ ಅಂದರೆ ಮಾಡಿ ಕೊಡ್ತಾ ಇಲ್ಲ. ಹೀಗಾಗಿ ಈ ರಾಜ್ಯಗಳ ಸಹಕಾರ ಕೊಟ್ಟರೆ ಕರ್ನಾಟಕವೂ ಸಹಿತ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ. ಇವತ್ತು ಇಲ್ಲಿವರೆಗೆ ಮಂಜೂರಾದಂಥದ್ದು ಮೆಟ್ರೋ ಇರ್ಬೋದು, ಹೊಸ ರೈಲ್ವೆ ಲೈನ್ ಇರ್ಬೋದು, ಎಲ್ಲವೂ ಸಹಿತ ಭೂ ಸ್ವಾಧೀನದ ಜವಾಬ್ದಾರಿ ರಾಜ್ಯ ಸರ್ಕಾರದ, ಅದನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಇದೊಂದು ಬಜೆಟ್ ಇದೆಲ್ಲ ಅತ್ಯಂತ ಪರಿಪೂರ್ಣವಾದಂಥ ಪ್ರಬುದ್ಧವಾದಂಥ ಬಜೆಟ್ಟು, ಮುಂದಿನ ಆಲೋಚನೆ ಇಟ್ಟುಕೊಂಡು ವಿಷನರಿ ಒಂದು ಬಜೆಟ್ ಇದು. ಇದರ ಮುಖಾಂತರ ದೇಶದ ಭವಿಷ್ಯ ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತ 2047 ಅದು ಕನಸು ನನಸು ಮಾಡಲಿಕ್ಕೆ ಒಂದು ಭದ್ರವಾದಂಥ ಅಡಿಪಾಯ ಇದು ಹಾಕಿದ್ದಾರೆ ಅಂತ ನಾನು ಹೇಳ್ತೀನಿ. ಇದನ್ನು ಸ್ವಾಗತ ಮಾಡ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.